ಸ್ಕಿನ್ ಎಲ್ಲ ಟ್ಯಾನ್ ಆಗ್ತಿರುತ್ತೆ ಅನ್ನೋರಿಗೆ ಈ ವಿಡಿಯೋ ಏನಕ್ಕಂತಂದ್ರೆ ಈ ಸೋಪ್ನ ಯೂಸ್ ಮಾಡಿದ್ರೆ ಟ್ಯಾನ್ ಎಲ್ಲ ತಟ್ ಅಂತ ಹೋಗ್ಬಿಡುತ್ತೆ. ಹಾಗೆ ಇದನ್ನ ಈಸಿಯಾಗಿ ಮನೆಯಲ್ಲೇ ರೆಡಿ ಮಾಡ್ಕೋಬಹುದು. ಹೇಗಂತ ಹೇಳ್ತೀನಿ, ವಿಡಿಯೋನ ತಪ್ಪದೆ ಕೊನೆ ತನಕ ನೋಡಿ. ನಾನು ಜಾಸ್ತಿ ಕಂಟೆಂಟ್ ಕ್ರಿಯೇಷನ್ಗೆ ಹೊರಗಡೆ ಹೋಗ್ತಾ ಇರೋದ್ರಿಂದ ನನ್ನ ಸ್ಕಿನ್ ಕೂಡ ಅವಾಗ ಟ್ಯಾನ್ ಆಗ್ತಿತ್ತು. ಅದ್ರ ಜೊತೆಗೆ ನನಗೆ ಈ ಸೊಳ್ಳೆ ಮತ್ತೆ ಈ ಡಸ್ಟ್ ಇದೆ ತುಂಬಾನೇ ಅಲರ್ಜಿ ಇತ್ತು. ಬಟ್ ಈ ಒಂದು ಸೋಪ್ನ ನಾನು ಮನೆಯಲ್ಲೇ ಮಾಡ್ಕೊಂಡು ಯೂಸ್ ಮಾಡಕ್ಕೆ ಹಿಡಿದ್ಮೇಲೆ ನನಗೆ ಸ್ಕಿನ್ ತುಂಬಾನೇ ಒಳ್ಳೆ ಆಯಿತು. ಇಲ್ಲಿ ನಾನು ಬೇಸ್ ಸೋಪನ್ನು ಆನ್ಲೈನ್ ಪ್ಲಾಟ್ಫಾರ್ಮ್ ಇಂದ ಆರ್ಡರ್ ಮಾಡ್ಕೊಂಡಿದ್ದೀನಿ. ಲಿಂಕ್ ಬೇಕನ್ನೋರು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ನೀವು ಬೇರೆ ಸೋಪ್ನ ಕೂಡ ಬೇಕಾದರೆ ತಗೋಬೋದು. ಬೇಕಷ್ಟು ಬೇಸ್ ಸೋಪ್ಗಳಿರುತ್ತೆ. ಅದನ್ನು ಈ ಥರ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಇದನ್ನ ಡಬಲ್ ಬಾಯ್ಲಿಂಗ್ ಮಾಡಬೇಕು. ಒಂದಿದ್ರಲ್ಲಿ ನೀರನ್ನು ಇಟ್ಟು ಇನ್ನೊಂದು ಪಾತ್ರಕ್ಕೆ ಈ ಸೋಪನ್ನ ಹಾಕಿ ಈ ಥರ ಅದರಲ್ಲಿ ಬಿಸಿ ಮಾಡ್ಕೋಬೇಕು. ಸ್ವಲ್ಪ ಲೋ ಫ್ಲೇಮಲ್ಲೇ ಇಡಬೇಕು. ಅದು ಹಗೂರವಾಗಿ ಒಂದು ಸ್ವಲ್ಪ ಬಿಸಿ ಆಗ್ತಾ ಬಂದ ಹಾಗೆ ನೀರು ಆಗ್ತಾ ಬರುತ್ತೆ. ಸೊ ಅದಕ್ಕೆ ಇವಾಗ ನಾವು ಎಲ್ಲ ಇಂಗ್ರೀಡಿಯೆಂಟ್ಸನ್ನ ಆ್ಯಡ್ ಮಾಡಿ ಒಂದು ಸೋಪ್ ಮಾಡ್ತಾ ಇದ್ದೀವಿ. ಇದರಲ್ಲಿ ಡಿಫ್ರೆಂಟ್ ವೆರೈಟೀಸ್ ಆಫ್ ಇಂಗ್ರೀಡಿಯೆಂಟ್ಸ್ ಹಾಕ್ತಾರೆ. ಅಲ್ಲಿ ಮೇಯ್ನ್ ಆಗಿ ಕಹಿಬೇವಿನ ಸೊಪ್ಪನ್ನ ಹಾಕ್ತಾ ಇದ್ದೀನಿ. ನನಗೆ ಸ್ವಲ್ಪ ಡಸ್ಟ್ ಅಲರ್ಜಿ ಇರೋದ್ರಿಂದ ಇದು ನನಗೆ ತುಂಬಾನೇ ಹೆಲ್ಪ್ ಮಾಡುತ್ತೆ. ಸೊ ಇದನ್ನ ಈ ಥರ ವಾಶ್ ಮಾಡಿ ಜಜ್ಜಿ ಅದರ ರಸ ತೆಗೆದು ಒಂದು ಸೈಡ್ ಎತ್ತಿ ಇಡ್ತೀನಿ. ಅದಾದಮೇಲೆ 1 ಚಮಚದಷ್ಟು ಅರಿಶಿನ ಪೌಡರ್, 1 ಚಮಚದಷ್ಟು ಅಕ್ಕಿ ಪುಡಿ, ಅದಾದಮೇಲೆ ಅದಕ್ಕೆ ಒಂದು ಸ್ವಲ್ಪ ಮುಲ್ತಾನ್ ಮಿಟ್ಟಿ, ಹಾಗೆ ರೋಸ್ ವಾಟರ್, ಹಾಗೆ ಒಂದು ಸ್ವಲ್ಪ ತೆಂಗಿನ ಎಣ್ಣೆ ಕೂಡ ಹಾಕೋತಿದ್ದೀನಿ. ಅದಾದಮೇಲೆ ನಾನು ಏನು ಜಜ್ಜಿ ಇಟ್ಟಿದ್ನಲ್ವಾ ಅದರಿಂದ ರಸ ಕೂಡ ಹಾಕಿ ಇಡ್ತಾ ಇದ್ದೀನಿ. ಇವಾಗ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಯಾವುದೇ ಥರದಂತಹ ಲಮ್ಸ್ ಬರಬಾರ್ದು. ನೀವು ತಿರ್ಸಿಲ್ಲ ಅಂತಂದರೆ ಒಂದೊಂದು ಸಾರಿ ಲಮ್ಸ್ ಆಗಿಬಿಡುತ್ತೆ, ಆಮೇಲೆ ಕಷ್ಟ ಆಗುತ್ತೆ. ಸೊ ಇದನ್ನ ಚೆನ್ನಾಗಿ ನೀಟಾಗಿ ಲಮ್ಸ್ ಇಲ್ಲದೆ ಇರೋ ಹಾಗೆ ಮಾಡ್ಕೊಳ್ಳಿ. ಅದಾದಮೇಲೆ 1 to 2 ಸ್ಪೂನ್ ಆಫ್ ನಾನಿಲ್ಲಿ ಲೆಮನ್ ಜ್ಯೂಸ್ನ ಹಾಕ್ತಾ ಇದ್ದೀನಿ. ಆಮೇಲೆ ಸೋಪ್ ಬೇಸ್ ಎಲ್ಲ ರೆಡಿ ಆದ ನಂತರ ಈ ಥರ ಒಂದು ಮೋಲ್ಡ್ನ ನೀವು ಆಲ್ರೆಡಿ ಆರ್ಡರ್ ಮಾಡ್ಕೊಂಡು ಇಟ್ಕೋಬೇಕು. ಇದನ್ನ ರಿಯೂಸ್ ಕೂಡ ಮಾಡ್ಕೋಬೋದು. ಇದಕ್ಕೆ ಸ್ವಲ್ಪ ತೆಂಗಿನ ಎಣ್ಣೆ ಹಾಕೋಬೇಕು. ಅದಾದ ನಂತರ ಬೇಸ್ನ ಈ ಥರ ಹಾಕಿ ಒಂದು 2 to 3 ಅವರ್ಸ್ ಹಾಗೇನೆ ಬಿಡಬೇಕು. ಅದು ಗಟ್ಟಿ ಆದ ನಂತರ ತೆಗೆದ್ರೆ ಸೋಪ್ ಅಂತೂ ರೆಡಿಯಾಗಿ ಹೋಗುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ನೀವಿನ್ನು ಕಾಫಿ ಪೌಡರ್ ಆಗಿರ್ಬೋದು, ಹನಿ ಆಗಿರ್ಬೋದು, ಹಾಗೆ ನಿಮಗೆ ಯಾವುದೆಲ್ಲ ಮುಖಕ್ಕೆ ಮ್ಯಾಚ್ ಆಗುತ್ತೆ, ಸ್ಕಿನ್ನಿಗೆ ಮ್ಯಾಚ್ ಆಗುತ್ತೆ ಅದನ್ನು ಕೂಡ ಯೂಸ್ ಮಾಡ್ಕೋಬೋದು. ಒಂದ್ಸರಿ ಟ್ರೈ ಮಾಡಿ, ನಿಮಗೆ ಕೂಡ ಟ್ಯಾನ್ ರಿಮೂವ್ ಆಗ್ಬೋದು ಅಂತ ಅನ್ಕೋತೀನಿ. ನನಗಂತೂ ಇದು ತುಂಬಾ ಬೆನಿಫಿಟ್ ಆಗುತ್ತೆ, ನಿಮಗೂ ಕೂಡ ಆಗ್ಬೋದು. ವಿಡಿಯೋ ಇಷ್ಟ ಆದರೆ ಆದಷ್ಟು ಶೇರ್ ಮಾಡಿ. ಇಂಥದ್ದು ಇಂಟ್ರೆಸ್ಟಿಂಗ್ ವಿಷಯ ಏನಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿ, ಆದಷ್ಟು ಫಾಲೋ ಮಾಡಿ.